ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುವಂಥ ಸಿರಿಧಾನ್ಯದ ಗಂಜಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 5 ರೀತಿಯ ಸಿರಿಧಾನ್ಯಗಳಿವೆ: ನವಣೆ, ಊದಲು, ಹಾರಕ, ಸಾಮೆ, ಕೊರ್ಲೆ. ಈ 5 ಸಿರಿಧಾನ್ಯದಿಂದ ಗಂಜಿ ಮಾಡ್ಕೋಬಹುದು. ನಾನಿವತ್ತು ಸಾಮೆಯಿಂದ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಮಣ್ಣಿನ ಮಡಕೆ ತಗೊಳ್ಳಿ. ಮಣ್ಣಿನ ಮಡಕೆ ಇಲ್ಲ ಅಂದರೆ ಸ್ಟೀಲ್ ಪಾತ್ರೆ ತಗೊಳ್ಳಿ ಫ್ರೆಂಡ್ಸ್. ಒಂದು ಚಿಕ್ಕ ಗ್ಲಾಸಷ್ಟು ಸಾಮೆ ಲಿಟಲ್ ಮಿಲೆಟ್ಸ್ನ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ 2 ಸಲ ಚೆನ್ನಾಗಿ ತೊಳಿರಿ ಫ್ರೆಂಡ್ಸ್. ಸಿರಿಧಾನ್ಯನ ತೊಳಿಬೇಕಾದ್ರೆ ಸ್ಟೀಲ್ ಜಾರ್ನ ಯೂಸ್ ಮಾಡಿ. ಏನಕ್ಕೆ ಅಂದರೆ ಸಿರಿಧಾನ್ಯ ತುಂಬ ಸಣ್ಣ ಇರುತ್ತೆ. ನೀವು ತೊಳಿಬೇಕಾದ್ರೇ ನಿಮ್ಮ ಕೈಯಿಂದ ಜಾರಿ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಟೀಲ್ ಜಾರ್ನ ಯೂಸ್ ಮಾಡಿ ಸಿರಿಧಾನ್ಯನ ತೊಳಿಬೇಕು. 1 ಗ್ಲಾಸಷ್ಟು ಸಿರಿಧಾನ್ಯಕ್ಕೆ 8 ರಿಂದ 10 ಗ್ಲಾಸಷ್ಟು ನೀರನ್ನ ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಸಿರಿಧಾನ್ಯನ ಯಾವಾಗಲೂ 6 ರಿಂದ 8 ಗಂಟೆ ನೆನೆಸ್ಬೇಕು. ನಂತರನೇ ಬೇಯಿಸ್ಬೇಕು. ಇಲ್ಲ ಅಂದರೆ ಮಲಬದ್ಧತೆ ಆಗೋ ಚಾನ್ಸ್ ಇರುತ್ತೆ, ಹೀಟ್ ಆಗುತ್ತೆ ಕೆಲವ್ರಿಗೆ. ಸಿರಿಧಾನ್ಯ 8 ಗಂಟೆ ನೆಂದ ಆದಮೇಲೆ ಸಿರಿಧಾನ್ಯನ ಬೇಯಿಸ್ಬೇಕು. ಆ ನೀರನ್ನ ಚೆಲ್ಲಬಾರ್ದು, ಅದೇ ನೀರಿಂದನೇ ಬೇಯಿಸ್ಬೇಕು. ಸಿಮ್ಮಲ್ಲಿ ಕಡಿಮೆ ಉರಿಯಲ್ಲಿ ಅರ್ಧ ಗಂಟೆ ಬೇಯಿಸ್ಬೇಕು. ನೀವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋದಾದರೆ 20 ನಿಮಿಷ ಸಾಕಾಗುತ್ತೆ. ಆದರೆ 5 ನಿಮಿಷಕ್ಕೊಂದ್ಸಲ ನೀಟಾಗಿ ಕಲಸಿ ಫ್ರೆಂಡ್ಸ್, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅರ್ಧ ಗಂಟೆ ಆದಮೇಲೆ ಸ್ಟವ್ ಆಫ್ ಮಾಡಿ ಸಿರಿಧಾನ್ಯನ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಒಂದು ಕಾಟನ್ ಬಟ್ಟೆ ಅಥವಾ ಟವಲ್ ತಗೊಳ್ಳಿ. ಅದನ್ನ ನೀಟಾಗಿ ಆ ಮಣ್ಣಿನ ಮಡಿಕೆಗೆ ಕಟ್ಟಿ ಫ್ರೆಂಡ್ಸ್. ನೋಡಿ, ಈ ರೀತಿ ಕಟ್ಟಬೇಕು. ಕಟ್ಬಿಟ್ಟು ಪಕ್ಕದಲ್ಲಿ ಇಡಿ. ಎಷ್ಟೊತ್ತಿಡಬೇಕು? 6 ರಿಂದ 8 ಗಂಟೆ ಹಾಗೆ ಇರಬೇಕು. ಏನಕ್ಕೆ ಅಂದರೆ ಫರ್ಮೆಂಟೇಷನ್ ಆಗುತ್ತೆ, ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾ ಬಂದು ಸೇರುತ್ತೆ. ನೋಡಿ ಫ್ರೆಂಡ್ಸ್, 8 ಗಂಟೆ ಆದಮೇಲೆ ಈ ಥರ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ. ಹೀಗೆ ಫರ್ಮೆಂಟ್ ಆಗಿರುವಂಥ ಈ ಸಿರಿಧಾನ್ಯದ ಗಂಜಿ ನಾವು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಸೇರಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಿಮಗೆ ಯಾವುದೇ ಕಾಯಿಲೆ ಇದ್ರೂ 90 ದಿನ ಈ ಸಿರಿಧಾನ್ಯದ ಗಂಜಿ ತಿಂದರೆ ಖಂಡಿತವಾಗ್ಲೂ ನಿಮ್ಮ ರೋಗ ವಾಸಿ ಆಗುತ್ತೆ. ನಂತರ ವಾರಕ್ಕೆ 3 ಸಲನಾದರೂ ಈ ಸಿರಿಧಾನ್ಯದ ಗಂಜಿ ತಿನ್ನಬೇಕು. ನಿಮಗೆ ಪದೇ ಪದೇ ಜ್ವರ, ಶೀತ, ಕೆಮ್ಮು, ಸುಸ್ತು, ಆಯಾಸ ಆಗ್ತಾ ಇದ್ರೆ ಇವತ್ತಿಂದನೇ ಸಿರಿಧಾನ್ಯದ ಗಂಜಿ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ನಿಮ್ಮ ಆರೋಗ್ಯದಲ್ಲಿ ಆಗೋ ಚೇಂಜಸ್ ನೀವೇ ನೋಡ್ತೀರಾ. ಈ ಸಿರಿಧಾನ್ಯದ ಗಂಜಿನ ಎಲ್ಲರೂ ತಿನ್ಬೋದು. 1 ವರ್ಷದ ಮಗುವಿಂದ 100 ವರ್ಷದವರೆಗೂ ಎಲ್ಲರೂ ತಿನ್ಬೋದು. ಯಾವುದೇ ಕಾಯಿಲೆ ಇದ್ರೂ ತಿನ್ಬೋದು. BP ಇದ್ರು, ಶುಗರ್ ಪೇಷಂಟ್ಸ್ ಆಗಿದ್ರು ತಿನ್ಬೋದು. ಗರ್ಭಿಣಿ ಸ್ತ್ರೀಯರು ತಿನ್ಬೋದು, ಬಾಣಂತಿಯರು ತಿನ್ಬೋದು. ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುವಂತ ಶಕ್ತಿ ಈ ಗಂಜಿಗಿದೆ. ಈಗಿರೋ ಪರಿಸ್ಥಿತಿಯಲ್ಲಿ ನಮಗೆ ಬೇಕಾಗಿರೋದು ರೋಗ ನಿರೋಧಕ ಶಕ್ತಿ. ಸೊ ಪ್ರತಿದಿನ 1 ಟೈಮ್ ಆದರೂ ಈ ಸಿರಿಧಾನ್ಯದ ಗಂಜಿನ ಮಾಡ್ಕೊಂಡು ತಿನ್ನಿ. ಈ ಗಂಜಿನ ಮೊಸರು ಜೊತೆ ತಿನ್ಬೋದು, ಉಪ್ಪಿನಕಾಯಿ ಜೊತೆ ತಿನ್ಬೋದು, ಪಲ್ಯ ಅಥವಾ ಸಾಂಬಾರ್ ಯಾವುದ್ರ ಜೊತೆನಾದರೂ ತಿನ್ಬೋದು, ನಿಮ್ಮ ಇಷ್ಟ. ನೀವು ತಿನ್ನುವಂತಹ ಬಿಳಿ ಅನ್ನಕ್ಕಿಂತ 100 ಪಟ್ಟು ಆರೋಗ್ಯಕರವಾಗಿರುತ್ತೆ, ಜಾಸ್ತಿ ಶಕ್ತಿ ಕೊಡುತ್ತೆ, ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ. ಮೇನಾಗಿ ಜ್ವರ ಬಂದಾಗ ನಾರ್ಮಲ್ ಗಂಜಿ, ರವೆ ಗಂಜಿ ಮಾಡ್ಕೋತೀವಿ, ಅಕ್ಕಿ ಗಂಜಿ ಮಾಡ್ಕೋತೀವಿ. ಅದ್ರ ಬದಲು ಇನ್ನು ಮುಂದೆ ಸಿರಿಧಾನ್ಯದ ಗಂಜಿ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ 2 ದಿನಕ್ಕೆ ನಿಮ್ಮ ಜ್ವರ ಕಡಿಮೆ ಆಗುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸಿರಿಧಾನ್ಯನ ಯಾವಾಗಲೂ 8 ಗಂಟೆ ನೆನೆಸ್ಬೇಕು. ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆಯಲ್ಲೇ ಬೇಯಿಸ್ಬೇಕು. 8 ಗಂಟೆ ನೆನೆಸಿರುವಂತಹ ಸಿರಿಧಾನ್ಯನ ಅರ್ಧ ಗಂಟೆ ಸಿಮ್ಮಲ್ಲಿ ಬೇಯಿಸ್ಬೇಕು. ನಂತರ ತಣ್ಣಗಾಗಕ್ ಬಿಡಿ. ತಣ್ಣಗಾದ್ಮೇಲೆ ಅದಕ್ಕೆ ಬಟ್ಟೆ ಕಟ್ಟಬೇಕು. 8 ಗಂಟೆ ಹಾಗೆ ಬಿಡಬೇಕು. ನಂತರ ಆ ಫರ್ಮೆಂಟ್ ಆಗಿರುವಂತಹ ಸಿರಿಧಾನ್ಯದ ಗಂಜಿನ ತಿನ್ನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮಗು ತುಂಬಾ ವೀಕ್ ಆಗಿದ್ರೆ ಸಿರಿಧಾನ್ಯದ ಗಂಜಿನ ಪ್ರತಿದಿನ 1 ಟೈಮ್ ಆದ್ರೂ ತಿನ್ನಿಸಿ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬಾ ಶಕ್ತಿ ಕೊಡುತ್ತೆ, ಅವರ ಆರೋಗ್ಯಕ್ಕೂ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.